ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗಿನ ಶುಭೋದಯ. ಇವತ್ತು ಬೆಳಗ್ಗೆ ಇದ್ಬಿಟ್ಟು ನಾಷ್ಟ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬೆಳಗ್ಗೆ ನಾಷ್ಟಕ್ಕೆ ಅನ್ನ ರಸ ಮಾಡ್ತಾ ಇದ್ದೀನಿ. ನೀವು ಏನು ಮಾಡಿದ್ರಿ ಮನೆಯಲ್ಲಿ ಕಮೆಂಟ್ ಮಾಡಿ. ಅನ್ನ ರಸ ಮಾಡಿಬಿಟ್ಟು ನೋಡಿ, ರಸ ಮಾಡಲಿಕ್ಕೆ ಎಲ್ಲ ಮಿಕ್ಸಿ ಜಾರಲ್ಲಿ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರೆಡಿ ಆಗಿದೆ. ಇವಾಗ ಈರುಳ್ಳಿ ಹೆಚ್ಕೊಂಡ್ಬಿಟ್ಟು ಟೊಮೊಟೊ ಹೆಚ್ಚಿದ್ದೀನಿ. ಈರುಳ್ಳಿನ ಹೆಚ್ಕೊಂಡ್ಬಿಟ್ಟು ರಸಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸ್ಟವ್ ಹಚ್ಬಿಟ್ಟು ಇದು ಇಟ್ಟು ಪಾತ್ರೆನ ಸಾಸಿವೆ ಕಾಳು ಹಾಕ್ಕೊಂಡು ರಸನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನನ್ನ ಮಗಳು ಬಂದು ಟೇಸ್ಟ್ ಹೆಂಗಿದೆ ಅಂತ ನೋಡ್ತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ಅನ್ನ ರಸ ರೆಡಿ ಆಗಿದೆ. ಜೊತೆಗೆ ಹಪ್ಪಳ ಚೆಂಡಿಗೆ ಕರೆದಿದೆ, ಅದಕ್ಕೆ ಹಪ್ಪಳ ಚೆಂಡಿಗೆ ಇಟ್ಕೊಂಡು ಅನ್ನ ರಸನ ತಿಂತಾ ಇದ್ದೀನಿ. ಆಲ್ರೆಡಿ ನಮ್ಮ ಯಜಮಾನ್ರು ನಮ್ಮ ಅತ್ತೆದು ಊಟ ಆಗಿತ್ತು. ಇವಾಗ ನಾನು ಮಾಡ್ತಾ ಇದ್ದೀನಿ ಊಟ. ಮಧ್ಯಾಹ್ನ ಊಟ ಆಯಿತು. ನಮ್ಮ ಯಜಮಾನ್ರು ನಮ್ಮ ಅತ್ತೆ ಊಟ ಮಾಡಿ ಎದ್ರು. ಇವಾಗ ನಾನು ಲಾಸ್ಟಿಗೆ ತಿಂತಾ ಇದ್ದೀನಿ, ಅವ್ರಿಗೆ ಇಟ್ಬಿಟ್ಟು. ನನ್ನ ಮಗಳು ಬಂದುಬಿಟ್ಟು ಏನು ಕ್ರೀಮ್ ಹಚ್ತಾ ಇದ್ದಾಳೆ. ತಂದುಬಿಟ್ಟು ಅವಳಿಗೆ ಸ್ನಾನ ಮಾಡಿಸ್ಬೇಕು, ಅದಕ್ಕಂತೇಳಿ ತಂದಿದ್ದಾಳೆ. ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನ ಆಗೋಯ್ತು. ಬಿಸಿಲು ನೋಡಿ, ತುಂಬ ಸಿಕ್ಕಾಪಟ್ಟೆ ಬಿಸಿಲಿದೆ. ನೋಡಿ ಹೆಂಗೆ ಮನೆ ಒಳಗಡೆನೇ ಬಿಸಿಲು ಬೀಳ್ತಾ ಇದೆ. ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ತಾ ಇದ್ದೀನಿ. ಮಧ್ಯಾಹ್ನ ಊಟ ಆಗೋಯ್ತು ಫ್ರೆಂಡ್, ಕಸ ಗುಡಿಸ್ಕೊಳ್ತಾ ಇದ್ದೀನಿ. ನನ್ನ ಮಗಳಿಗೆ ಸ್ನಾನ ಮಾಡಿಸ್ಕೊಟ್ಲು ನಮ್ಮ ಅತ್ತೆ. ರೆಡಿ ಮಾಡ್ತಾ ಇದ್ದೀನಿ ಅವಳಿಗೆ. ರೆಡಿ ಮಾಡಿದ್ದಾಯಿತು. ನಂತರ ಸಾಯಂಕಾಲ ಆಗೋಯ್ತಲ್ಲ, ಟೀ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಟೀ ಕುಡಿತಾ ಇದ್ದೀನಿ. ಟೀ ಕುಡಿದ್ಬಿಟ್ಟು ಮುಂದಿನ ಕೆಲಸ ಬಟ್ಟೆ ಇದ್ವು, ಬಟ್ಟೆ ಒಗ್ದಾಕ್ತಿದ್ದೆ, ಮಡಚಿ ಇಕ್ತಾ ಇದ್ದೀನಿ. ನೋಡಿ, ನಮ್ಮ ಮಗಳು ಸೈಕಲ್ ಹಿಡ್ಕೊಂಡು ಆಟ ಆಡ್ಕೊಂಡಿದ್ದಾಳೆ. ಅವಳು ಏನು ಮಾಡ್ತಾ ಇದೀಯ, ಏನು ಕೆಲಸ ನಿಂದು ಅಂತ ಇದ್ವಿ. ಏನೇನೋ ಅಂದ್ಕೊಂಡು ನೋಡಿ ಬಟ್ಟೆ ತಗೊಂಡೋಗಿ ಒಳಗಡೆ ಇಡ್ತಾಳೆ. ಸಾಯಂಕಾಲ ಅಡುಗೆಗೆ ನೋಡಿ, ನನ್ನ ಮಗಳು ಆಟ ಸಾಮಾನೆಲ್ಲ ಆಡ್ಕೊಂಡಿದ್ಲು. ಸಾಯಂಕಾಲ ಅಡುಗೆಗೆ ಮಾವಿನಕಾಯಿ ಚಟ್ನಿ ಮುದ್ದೆ ಮಾಡೋಣ ಅಂಥೇಳಿ ನಮ್ಮತ್ತೆ ಮಾವಿನಕಾಯಿ ಹೆಚ್ಕೊಟ್ಲು. ಅದಕ್ಕಂತೇಳಿ ಮಾವಿನಕಾಯಿನ ಹೆಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮಾವಿನಕಾಯಿ ಹೆಚ್ಚಿದ್ದಾಗಿದ್ದು ಅದಕ್ಕೆ ಕಡ್ಲಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತೆ ಕಾಳು ಹಾಕಿ ಲಾಸ್ಟಿಗೆ ಮಾವಿನಕಾಯಿ ಹಾಕ್ಕೊಂಡು ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಂತರ ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಚಟ್ನಿ ಆಲ್ರೆಡಿ ರೆಡಿಯಾಗಿದೆ. ನೋಡಿ ಚಟ್ನಿ ಯಾವ ಥರ ಬಂದಿದೆ. ಮುದ್ದೆಗೆ ಮಾತ್ರ ಸೂಪರ್ ಆಗಿರುತ್ತೆ. ಇವಾಗ ಲಾಸ್ಟಿಗೆ ಮಾವಿನಕಾಯಿ ಹಾಕ್ಕೊಂಡು ಒಂದು 5 ನಿಮಿಷ ಮಾಡಿಕೊಂಡ್ರೆ ಸಾಕು. ನೋಡಿ, ಚಟ್ನಿ ಮಾತ್ರ ಸೂಪರ್ ಆಗಿದೆ. ಚಟ್ನಿ ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ಮುದ್ದೆ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಚಟ್ನಿ ರೆಡಿಯಾಗಿದೆ. ಅನ್ನಕ್ಕೆ, ಬಿಸಿ ಮುದ್ದೆಗೆ ಸೂಪರ್ ಟೇಸ್ಟು. ಇವಾಗ ಮುದ್ದೆಗೆ ಇಡ್ತಾ ಇದ್ದೀನಿ. ಮುದ್ದೆ ಮಾಡಿಕೊಂಡು ತಿಂತಾ ಇರೋದೆ. ಮುದ್ದೆ ಮಾಡೋಕ್ಕೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅಕ್ಕಿ ಬೆಂದಮೇಲೆ ನಂತರ ಹಿಟ್ಟು ಹಾಕ್ಕೋಬೇಕು. ಅದಕ್ಕೆ ಅಕ್ಕಿ ಬೇಯಲಿ ಅಂತೇಳಿ ಮುದ್ದೆಗಿಟ್ಟಿದ್ದೀನಿ.
ನೋಡಿ ಫ್ರೆಂಡ್ಸ್, ನಮ್ಮ ಅತ್ತೆ ಬೋಂಡ ತೊಗೊಂಡು ಬಾ ಚಟ್ನಿಗೆ ಮುದ್ದೆಗೆ ಚೆನ್ನಾಗಿರುತ್ತೆ ಅಂತೇಳಿ ಬೋಂಡ ಥರ ಕೇಳಿದೆ. ಅದಕ್ಕೆ ಒಂದು 20 ರೂಪಾಯಿ ಬೋಂಡ ತಂದಿದ್ರು. ನಾನು ಟೇಸ್ಟ್ ನೋಡ್ತಾ ಇದ್ದೀನಿ ಹೇಗಿದೆ ಅಂತ. ನನ್ನ ಮಗಳಿಗೊಂಚೂರು ಕೊಟ್ಟು ನಾನೊಂದು ಸ್ವಲ್ಪ ತಿನ್ನೋಣ ಅಂತೇಳಿ ಬೋಂಡ ಕೊಡ್ತಾ ಇದ್ದೀನಿ. ಅವಳು ಬೇಡ ಅಂದಿದ್ದಕ್ಕೆ ನಾನೇ ತಿಂತಾ ಇದ್ದೀನಿ ಫ್ರೆಂಡ್ಸ್. ಪರವಾಗಿಲ್ಲ, ಸ್ವಲ್ಪ ಟೇಸ್ಟ್ ಚೆನ್ನಾಗಿದೆ. ಶೆಕೆಗೆ ಅದಕ್ಕೆ ನೀರಾಗಿದ್ದೀನಿ ಫ್ರೆಂಡ್ಸ್. ನೋಡಿ, ಮುದ್ದೆ ಮಾಡೋಕ್ಕೆ ಇದು ಮಾಡ್ಕೊತಾ ಇದ್ದೀನಿ. ನಮ್ಮತ್ತೆ ಬೈತಾ ಇದ್ದಾಳೆ, ನೋಡಿ ಏನು ಕೆಲಸ ಇದೆ, ಈ ಥರ ಮಾಡಿದೀಯಾ, ಡೈಲಿ ಒಂದೊಂದು ಕೆಲಸ ಇತ್ತೀಯ ಅಂತ ಬೈತಾ ಇದ್ಲು. ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ, ಏನೇನೋ ಬೈಯೋದು ನೋಡಿಬಿಟ್ಟು. ನೋಡಿ ಫ್ರೆಂಡ್ಸ್, ಮುದ್ದೆ ತೊಳಸ್ಕೊತಾ ಇದ್ದೀನಿ. ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಮುದ್ದೆ ಮಾಡಿಬಿಟ್ಟು ತಿನ್ನೋದೆ ಫ್ರೆಂಡ್ಸ್. ನಾನಿಲ್ಲಿ ಮುದ್ದೆ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡಿಟ್ಕೊಂಡು ಮುದ್ದೆ ತೊಳಸ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ದೊಡ್ಡ ಮುದ್ದೆ. ನೀವು ಎಷ್ಟು ಇದ್ರ ಗಾತ್ರದಲ್ಲಿ ಮಾಡ್ತೀರಾ ಮುದ್ದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಎಷ್ಟು ದೊಡ್ಡದಿರಬೇಕು ಮುದ್ದೆ, 3 ಮುದ್ದೆ ಆದರೆ ಸಾಕು. 4 ಮುದ್ದೆ ಮಾಡ್ಕೊಳ್ಳೋಣ ನಾವು. ನನ್ನ ಮಗಳಿಗೊಂದು ಅರ್ಧ ಮುದ್ದೆ, ನಮಗೆ ಒಂದು 3 ಮುದ್ದೆ ಮಾಡ್ಕೊತೀವಿ. ಹಳ್ಳಿ ಕಡೆ ಎಲ್ಲ ಗೊಜ್ಜು, ಮುದ್ದೆ, ಬಸ್ಸಾರು, ಚಟ್ನಿ ಜಾಸ್ತಿ. ಡೈಲಿ ಮುದ್ದೆ ಇರಲೇಬೇಕು. ರಾತ್ರಿ ಆದ್ರಂದರೆ ಡೈಲಿ ಮುದ್ದೆ ಮಾಡ್ತಾ ಇರ್ತೀನಿ. ಬೆಳಗ್ಗೆ ಮಾತ್ರ ನಾಷ್ಟ, ಮಧ್ಯಾಹ್ನ ಅನ್ನ ಸಾಂಬಾರು ಮಾಡ್ಕೊತೀವಿ. 2 ಮುದ್ದೆ ಆಯಿತು, ಇವಾಗ 3 ಮುದ್ದೆ ಮಾಡ್ಕೊಳ್ಳೋದು. ದೊಡ್ಡ ಮುದ್ದೆ ಮಾಡಿದ್ದೀನಿ ಇವತ್ತು, ಚಟ್ನಿ ಅಂತೇಳಿ. ಚಟ್ನಿ ಅಂದರೆ ತುಂಬ ಇಷ್ಟ. ಫ್ರೆಂಡ್ಸ್, 3 ಮುದ್ದೆ ರೆಡಿ ಆಯಿತು. ನನಗೆ 1 ಮುದ್ದೆ, ನಮ್ಮತ್ತೆ 1 ಮುದ್ದೆ, ನಮ್ಮ ಯಜಮಾನ್ರು 1 ಮುದ್ದೆ ಮಾಡಿದ್ದಾಗೋಯ್ತು ಫ್ರೆಂಡ್ಸ್. ನೆಕ್ಸ್ಟು ತಿನ್ನೋದೇ ಬಾಕಿ. ನೋಡಿ, ತಿನ್ನೋಕ್ಕೆ ಎಲ್ಲ ಇಟ್ಕೊಳ್ತಾ ಇದ್ದೀನಿ. ನಾವು ಜೊತೆಗೆ ತಿನ್ನೋದು ಮುದ್ದೆ, ಬೋಂಡ, ಚಟ್ನಿ ಕಾಂಬಿನೇಷನ್. ಬೋಂಡ ಸೂಪರ್ ಆಗಿರುತ್ತೆ. ನಾನೇನೇನೋ ಮಾತಾಡ್ತಾ ಇದ್ದೀನಿ, ಅವ್ರು ಸುಮ್ಮನೆ ತಿಂತಾ ಇದ್ದಾರೆ. ಮುದ್ದೆ ಇಬ್ಬರದಾಗಿದ್ರು ನಂದು ಆಗ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಊಟ ತಿಂದಿದ್ದಾಯಿತು. ಇಬ್ಬರು ಮಾತಾಡ್ಕೊಂಡು ಕುಂತಿದ್ದೀವಿ.